ತಿರ್ಲಾಪುರದಲ್ಲಿ ಅಕ್ರಮ ಮದ್ಯ ಮಾರಾಟಗಾರರಿಗೆ ನಡುಗೌಟಿಸಿ ಪ್ರಕರಣ ದಾಖಲಿಸಿದ ಅಬಕಾರಿ ಇನ್ಸ್ಪೆಕ್ಟರ್ ರಾಮು ಅರಣ್ಣವರ್ ಮತ್ತು ಸಿಬ್ಬಂದಿ. ನವಗುಂದ ತಾಲೂಕಿನ ತಿರ್ಲಾಪುರ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿದ್ದಾರೆ ಅಂತ ಸುದ್ದಿ ಬಂದ ತಕ್ಷಣ ತಿರ್ಲಾಪುರ ಗ್ರಾಮದ ಹರಣ ಶಿಕಾರಿ, ಓಣಿವಡ್ಡ, ಓಣಿಯಲ್ಲಿ ಹಾಗೂ ಇತರೆ ಕಡೆಗಳಲ್ಲಿ ಮದ್ಯ ಮಾರಾಟ ಮಾಡುತ್ತಿದ್ದಾರೆ ಅಂತ ಖಾಸಗಿ ಚಾನೆಲ್ನಲ್ಲಿ ಸುದ್ದಿ ಹರಡಿರುವುದರಿಂದ ಅಬಕಾರಿ ನಿರೀಕ್ಷಕರಾದ ರಾಮು ಅರಣ್ಣವರ್ ತಮ್ಮ ಸಿಬ್ಬಂದಿ ವರ್ಗದವರ ಜೊತೆ ಪ್ರತಿಯೊಂದು ಮನೆ ತಪಾಸಣೆ ಮಾಡಿದಾಗ ಯಾವುದೇ ತರಹದ ಅಕ್ರಮ ಕಂಡು ಬಂದಿಲ್ಲ. ಆದರೆ ಯಾರಾದರೂ ಇನ್ನು ಮುಂದೆ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುವುದು ಕಂಡು ಬಂದಲ್ಲಿ ಅಬಕಾರಿ ಕಾನೂನಿನಡಿಯಲ್ಲಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಸದರಿ ತಿರ್ಲಾಪುರ ಗ್ರಾಮದ ಯುವಕರಿಗೆ, ಹಿರಿಯರಿಗೆ ಕಿವಿ ಮಾತು ಹೇಳಿದ್ರು. ಅಬಕಾರಿ ಇಲಾಖೆ ಜೊತೆ ಕೈ ಜೋಡಿಸಿ ಯಾವುದೇ ರೀತಿ ಗಾಂಜಾ ಮಾರಾಟ ಮಾಡುವುದಾಗಲಿ, ಸೇವನೆ ಮಾಡುವುದಾಗಲಿ ಹಾಗೂ ಅಕ್ರಮವಾಗಿ ಸರಾಯಿ ಮಾರುವುದಾಗಲಿ ಕಂಡು ಬಂದರೆ ದಯವಿಟ್ಟು ನಮ್ಮ ಇಲಾಖೆಗೆ ತಿಳಿಸಿ. ಇಲಾಖೆಯೊಂದಿಗೆ ಕೈ ಜೋಡಿಸಿದರೆ ಮಾತ್ರ ಇಂತಹ ಅಕ್ರಮ ತಡೆಗಟ್ಟಲು ಸಾಧ್ಯ. ಬರೀ ಎಲ್ಲವನ್ನ ಇಲಾಖೆಯವರು ಮಾಡುವುದಾದರೆ ತುಂಬಾ ಕಷ್ಟ. ಎರಡೂ ತಾಲೂಕನ್ನ ನಾವು ನಿಭಾಯಿಸಬೇಕು. ಅದಕ್ಕೆ ದಯವಿಟ್ಟು ಎಲ್ಲಾ ಗ್ರಾಮಸ್ಥರು, ಯುವಕರು, ಮಹಿಳೆಯರು ನಿಮ್ಮ ಸಹಾಯ ಸಹಕಾರ ನಮಗೆ ತುಂಬಾ ಮುಖ್ಯ ಅಂದಾಗ ಮಾತ್ರ ಇಂತಹ ಅಕ್ರಮ ಚಟುವಟಿಕೆಗಳನ್ನು ತಡೆಯಲು ಸಾಧ್ಯ ಎಂದು ಗ್ರಾಮಸ್ಥರಿಗೆ ಹೇಳಿ, ಯಾವುದೇ ರೀತಿ ಅಕ್ರಮ ಕಂಡು ಬಂದರೆ ನೇರವಾಗಿ ನಮ್ಮ ಅಬಕಾರಿ ಇಲಾಖೆಗೆ ತಿಳಿಸಿ ಎಂದು ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಅಬಕಾರಿ ನಿರೀಕ್ಷಕರಾದ ರಾಮು ಅರಣ್ಣವರ್, ಅಬಕಾರಿ ಉಪನಿರೀಕ್ಷಕರಾದ ಅನುರಾಧ ಓಲೇಕರ್, ಅಬಕಾರಿ ಉಪನಿರೀಕ್ಷಕರಾದ ಆನಂದ್ ನಾಗ್ನೂರ್, ಮಲ್ಲಿಕಾರ್ಜುನ್ ವಾಲೇಕರ್, ಗೃಹರಕ್ಷಕ ಸಿಬ್ಬಂದಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸರೀಫ್ ಉಡೇತ್, ಭೀಮ್ವಾದ ನ್ಯೂಸ್, ನವಲಗುಂದ.